ದರ್ಶನ್ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ ಒಂದು ಅರ್ಜಿಯನ್ನ ಕೂಡ ಅವರು ಸಲ್ಲಿಕೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಮತ್ತಷ್ಟು ಚುರುಕುಗೊಳ್ತಾ ಇದೆ ಈ ಪ್ರಕರಣ. ಏನಾಗ್ತಾ ಇದೆ ಬೆಳವಣಿಗೆ ಅನ್ನುವಂಥದ್ದನ್ನ ಇಟ್ಕೊಳ್ಳೋಣ. ಒಂದ್ ಕಡೆಗೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ, ಅವ್ರಿಗೇನೋ ಊಟ ಸೇರ್ತಾ ಇಲ್ಲ ಅಂತ ಹೇಳಿ, ಅದನ್ನು ಹೇಳ್ತೀವಿ ಇದೇನಾಗಿದೆ ಅಂತ ಹೇಳಿ. ಸೊ ಈಗ ಮತ್ತಷ್ಟು ಚುರುಕುಗೊಳ್ತಾ ಇದೆ ಈ ತನಿಖೆ. 9 ವಾಹನಗಳನ್ನ ಈಗ ಸೀಸ್ ಮಾಡ್ಕೊಂಡಿದ್ದಾರೆ. ವಾಹನ ಮಾಲೀಕರ ವಿವರವನ್ನ ಕೇಳಿ RTOಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಮೂಲ ಮಾಲೀಕರಿಗೆ ನೋಟಿಸ್ ಅನ್ನ ಕೊಡೋಕೆ ಈಗ ಖಾಕಿ ಸಿದ್ಧತೆಯನ್ನ ಮಾಡಿದೆ. ಸೊ ವಿಕ್ಟೋರಿಯಾ ಆಸ್ಪತ್ರೆ ಫಾರೆನ್ಸಿಕ್ಸ್ ತಜ್ಞರಿಗೂ ಕೂಡ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ದೇಹದ ಒಳಗೆ ಆದಂತ ಬದಲಾವಣೆಗಳ ಮಾಹಿತಿಯನ್ನ ಕೊಡುವಂತೆ ಪತ್ರವನ್ನ ಬರೆದಿದ್ದಾರೆ. ಸೊ ಸಾಮಾನ್ಯವಾಗಿ ಈ ರೀತಿ ಆದಾಗ ಡೆತ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗೇ ಆಗುತ್ತೆ ಏನಾಗಿರುತ್ತೆ ಅಂತೇಳಿ. ಮತ್ತೆ ಯಾಕೆ ಪತ್ರ ಬರಿತಾ ಇದಾರೋ ಗೊತ್ತಿಲ್ಲ ನನಗೆ. ಈ ವಿಚಾರದಲ್ಲಿ ಇನ್ನೂ ಡಿಟೇಲ್ ಆಗಿ ತಗೊಳ್ಳೋಕೆ ಆಲ್ಮೋಸ್ಟ್ ಡೆತ್ ರಿಪೋರ್ಟ್ ಅಲ್ಲಿ ಇದ್ದೇ ಇರುತ್ತೆ ಇಂಥ ಮರ್ಡರ್ ಕೇಸ್ಗಳಲ್ಲಿ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಬಂಧಿಯಾಗಿ 3 ವಾರಗಳು ಕಳೆದಿದೆ. ಈ 3 ವಾರದಲ್ಲಿ ಜೈಲು ಊಟ ಅವರಿಗೆ ಹೋಗ್ತಾನೆ ಇಲ್ಲ. ಬಹಳಷ್ಟು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಊಟ, ಹಾಸಿಗೆ, ಪುಸ್ತಕ ಮನೆಯಿಂದ ತರಿಸಿ ಕೊಡಿ ಅಂತ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲು ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೋರಿ ಈ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅಲ್ಲಿನ ಊಟ ಸೆಟ್ ಆಗ್ತಾ ಇಲ್ಲ, ಅಜೀರ್ಣ ಆಗ್ತಾ ಇದೆ, ವಾಮಿಟ್ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ. ಹೀಗೆ ನಾನಾ ರೀಸನ್ಸ್ನ ಅಲ್ಲಿನ ಆರೋಗ್ಯ ತಪಾಸಣೆ ಮಾಡುವಂತಹ ವೈದ್ಯರು ಕೂಡ ಕೊಟ್ಟಿರುವಂತಹ ವರದಿ, ಅದನ್ನ ಆಧರಿಸಿ ಈಗ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದರ್ಶನ್ ಕೇಸ್ನ ತನಿಖೆ ಇನ್ನಷ್ಟು ಚುರುಕು. ಸ್ವಾಮಿ ಕೊಲೆಗೆ ಬಳಸಿದ್ದ 9 ವಾಹನ ಜಪ್ತಿ. ವಾಹನದ ಮಾಲೀಕರ ವಿವರ ಕೇಳಿ RTOಗೆ ಅರ್ಜಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ನ ತನಿಖೆ ಇನ್ನಷ್ಟು ಚುರುಕಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ 9 ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೊಲೆ ವೇಳೆ ಆರೋಪಿಗಳು ಬೈಕ್ ಹಾಗೂ ಕಾರಿನಲ್ಲಿ ಶೆಡ್ಗೆ ಬಂದಿದ್ದರು. ಬೇರೆ ಬೇರೆ ಬೈಕ್ನಲ್ಲಿ ಆರೋಪಿಗಳು ಓಡಾಟ ನಡೆಸಿದ್ದಾರೆ. ಸದ್ಯ 9 ವಾಹನಗಳನ್ನು ಸೀಸ್ ಮಾಡಿದ್ದು, ಜಪ್ತಿ ಮಾಡಿದ್ದ ವಾಹನಗಳ ಮಾಹಿತಿಯನ್ನು ಕೇಳಿ ಕಾಮಾಕ್ಷಿಪಾಳ್ಯ ಪೊಲೀಸರು RTOಗೆ ಪತ್ರ ಬರೆದಿದ್ದಾರೆ. ರಾಜಾಜಿನಗರ, ಯಶವಂತಪುರ, ಕೋರಮಂಗಲ, ಇಂದಿರಾನಗರ ಹಾಗೂ ತುಮಕೂರು RTO ಅಧಿಕಾರಿಗಳಿಗೆ ಯಾರ ಹೆಸರಲ್ಲಿ ವಾಹನಗಳ ನೋಂದಣಿಯಾಗಿದೆ ಅನ್ನೋ ಮಾಹಿತಿಯನ್ನ ಕೇಳಿದ್ದಾರೆ. ಜೈಲಲ್ಲಿ ಡಿ ಗ್ಯಾಂಗ್ ಯಾರ್ಯಾರು ಯಾವ ವಾಹನದಲ್ಲಿ ಓಡಾಡಿದ್ರು? ಶೆಡ್ಗೆ ಡಿಯೋ ಬೈಕ್ನಲ್ಲಿ ಬಂದಿದ್ದ ಧನ್ರಾಜ್, ಹೋಂಡಾ ಆಕ್ಟಿವಾ ಬೈಕ್ನಲ್ಲಿ ಬಂದಿದ್ದ ನಂದೀಶ್, ಶೆಡ್ಗೆ ಆಕ್ಟಿವಾ ಬೈಕ್ನಲ್ಲಿ ಬಂದಿದ್ದ ದೀಪಕ್, ಜುಪಿಟರ್ ಬೈಕ್ನಲ್ಲಿ ಓಡಾಡಿದ್ದ ಆರೋಪಿ ಪವನ್, ಪ್ರದೂಷ್ಗೆ ಸೇರಿದ ಸ್ಕಾರ್ಪಿಯೋ ಕಾರು, ವಿನಯ್ಗೆ ಸೇರಿದ ದುಬಾರಿ ಬೆಲೆಯ ಜೀಪ್, ಶೆಡ್ನಲ್ಲಿದ್ದ ಅಶೋಕ್ ಲೈಲ್ಯಾಂಡ್ ವಾಹನ ಜಪ್ತಿ. ಕೊಲೆ ವೇಳೆ ಧನ್ರಾಜ್ ಹಾಗೂ ನಂದೀಶ್ ಮಾತ್ರ ಅವರದ್ದೇ ಬೈಕ್ಗಳ ಬಳಕೆಯನ್ನು ಮಾಡಿದ್ದಾರೆ. ಆದರೆ ಉಳಿದ ಆರೋಪಿಗಳು ಬೇರೆ ಬೇರೆ ವಾಹನಗಳ ಬಳಕೆ ಮಾಡಿದ್ದಾರೆ. ಸದ್ಯ ಸೀಸ್ ಆಗಿರುವ ಮಾಲೀಕರಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಬೈಕ್ ಕೊಡಲು ಕಾರಣ ಏನು, ನಿಮಗೂ ಆರೋಪಿಗಳಿಗೂ ಏನು ಸಂಬಂಧ, ಯಾವ ಕಾರಣಕ್ಕೆ ಬೈಕ್ ಕೊಟ್ಟಿದ್ರಿ ಅನ್ನೋ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ಸುಮಾರು 9 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಆ ಎಲ್ಲ ವಾಹನಗಳನ್ನು ನಾನು ತೋರಿಸುವ ಕೆಲಸವನ್ನು ಮಾಡ್ತೀನಿ. ಇದು KA 11B7939 ನಂಬರಿನ ಟೊಯೋಟೋ ಇಟಿಯೋಸ್ ಕಾರು, ಯೆಲ್ಲೋ ಬೋರ್ಡ್ ಕಾರು. ಇದೇ ಕಾರನ್ನು ರಾಘವೇಂದ್ರ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಬಳಸಿದ್ದ. ಅದಾದ ಬಳಿಕ ಇಲ್ಲೊಂದು ಜೀಪ್ ಇದೆ, ಇದನ್ನು ಗಮನಿಸ್ಬೋದು. A14 ಆರೋಪಿ ಪ್ರದೋಷ್ನ ಗಾಡಿ ಇದು. KA 01 MG 7375. ಈ ಸ್ಕಾರ್ಪಿಯೋ ಕಾರ್ ಏನಿದೆ ಇದು ಪ್ರದೋಷ್ಗೆ ಸೇರಿದಂತಹ ಕಾರು. ಇನ್ನೂ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ಬೈಕ್ಗಳು ಕಾಣಿಸ್ತಿದೆ. ಇದರಲ್ಲಿ ಪವನ್ನು, ನಂದೀಶು ಇವರೆಲ್ಲರೂ ಕೂಡ ಈ ಬೈಕ್ಗಳನ್ನು ಬಳಸಿರೋದು ಕೂಡ ಗೊತ್ತಾಗಿದೆ. ಈ ಬೈಕ್ಗಳಲ್ಲಿ ಕೆಲವರ ಬೈಕ್ಗಳೇನಿದ್ದಾವೆ ಇವು ಅಸಲಿ ಬೈಕ್ಗಳು. ಅದು KA 52 S0824 ಏನಿದೆ ಇದು ಪವನ್ಗೆ ಸೇರಿದಂತಹ ಬೈಕು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆಯವರ ಬೈಕ್ಗಳು ಕೂಡ ಈ ಕೃತ್ಯದಲ್ಲಿ ಇದೆ. ಈ ಕೃತ್ಯಕ್ಕೆ ಈ ಬೈಕ್ಗಳನ್ನು ಬಳಸಿದ್ದಾರೆ. ಇಲ್ಲೊಂದು ಜೀಪ್ ಇದೆ, ಐಷಾರಾಮಿ ಜೀಪು, ಅದನ್ನು ಕೂಡ ಗಮನಿಸ್ಬೋದು. KA 04 NA 0006 ನಂಬರಿನ ಈ ಒಂದು ಜೀಪ್ ಏನಿದೆ, ಈ ಜೀಪು ವಿನಯ್ಗೆ ಸೇರಿದಂತಹ ಜೀಪು. ಮತ್ತೊಂದು ಪ್ರಮುಖವಾದಂತಹ ಆಟೋ ಇದು. ಈ ಆಟೋವನ್ನು ಕೃತ್ಯಕ್ಕೆ ಅಂದರೆ ನಿಖಿಲ್ ನಾಯಕ್ ಮತ್ತು ಈ ಕೇಶವ್ ಮೂರ್ತಿ, ಈ ಗ್ಯಾಂಗ್ ಏನಿದೆ, ಕಾರ್ತಿಕ್ ಯಾವಾಗ ಶವವನ್ನು ಸ್ಕಾರ್ಪಿಯೋ ಒಂದು ವೈಟ್ ಕಲರ್ ಮತ್ತು ಸ್ಕಾರ್ಪಿಯೋವನ್ನು ಬಳಸ್ಕೊಂಡು ಆ ಶವವನ್ನು ಸಾಗಾಟವನ್ನು ಮಾಡಿದ್ರು, ಅದಾದ ಬಳಿಕ ಹೋಗೋದಕ್ಕೆ ಅಂದರೆ ಪೊಲೀಸರ ದಿಕ್ಕನ್ನು ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆಟೋವನ್ನು ಬಳಸಿ ಸುಮನಹಳ್ಳಿಯಿಂದ ನಾಯಂಡಹಳ್ಳಿಯ ಕಡೆ ಹೋಗಿದ್ರು.
ಇದೀಗ ಆಟೋವನ್ನು ಕೂಡ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 9 ವಾಹನಗಳನ್ನ ಪೊಲೀಸರು ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಫಾರೆನ್ಸಿಕ್ ತಜ್ಞರಿಗೆ ಖಾಕಿ ಪತ್ರ, ದೇಹದ ಒಳಗಾಗಿದ್ದ ಬದಲಾವಣೆಗಳ ಮಾಹಿತಿ ಕೊಡುವಂತೆ ಪತ್ರ. ಇದೆಲ್ಲದರ ನಡುವೆ ವಿಕ್ಟೋರಿಯಾ ಆಸ್ಪತ್ರೆ ಫಾರೆನ್ಸಿಕ್ ತಜ್ಞರಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ರೇಣುಕಾಸ್ವಾಮಿ ಯಾವ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ, ದೇಹದ ಒಳಗಡೆ ಆಗಿದ್ದ ಬದಲಾವಣೆಗಳ ಮಾಹಿತಿ ನೀಡಿ ಅಂತ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಎಷ್ಟು ಗಂಟೆಗೆ ಸಾವನ್ನಪ್ಪಿದ್ದಾರೆ, ದೇಹದಲ್ಲಾದ ಬದಲಾವಣೆ ಏನು, ಆಹಾರ ಸೇವನೆ ಮಾಡಿದ್ರ ಅನ್ನೋ ಬಗ್ಗೆ ಇನ್ನು 2-3 ದಿನಗಳಲ್ಲಿ ಫಾರೆನ್ಸಿಕ್ ವೈದ್ಯರು ಪೊಲೀಸರಿಗೆ ಮಾಹಿತಿ ನೀಡಲಿದ್ದಾರೆ. ರೇಣುಕಾಸ್ವಾಮಿಯ ಶವ ಸಿಕ್ಕಿ ಇವತ್ತಿಗೆ ಬರೋಬ್ಬರಿ 1 ತಿಂಗಳ ಕಾಲ ಕಳೆದು ಹೋಗಿರುವಂಥದ್ದು. ಆದರೆ ಆತನ ಸಾವು ಎಷ್ಟು ಗಂಟೆಗೆ ಸಂಭವಿಸಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅಪ್ರಾಕ್ಸಿಮೇಟ್ 6 ಗಂಟೆಯಿಂದ 6:30 ಸಂದರ್ಭದಲ್ಲಿ ಆತನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಲಾಗಿತ್ತು. ಆದರೆ ಅದನ್ನ ತನಿಖೆಯನ್ನ ಮಾಡ್ತಾ ಇರುವಂತಹ ತನಿಖಾ ಅಧಿಕಾರಿಗಳು ಅಪ್ರಾಕ್ಸಿಮೇಟ್ ಅನ್ನೋದು ಬೇಡ, ಸ್ಪಷ್ಟವಾಗಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಿ ಅಂತೇಳಿ ಮತ್ತೆ ವಿಕ್ಟೋರಿಯಾದ ಫೋರೆನ್ಸಿಕ್ ವಿಧಿವಿಜ್ಞಾನದ ಅಧಿಕಾರಿಗಳಿಂದರು ಅವರಿಗೆ ಕಳಿಸ್ಕೊಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಮತ್ತೆ ಆತನ ದೇಹದಲ್ಲಿರುವಂತಹ ಊಟದ ಪರಿಶೀಲನೆಯನ್ನ ಮಾಡಿದ ಬಳಿಕ ಇನ್ನೊಂದು 2-3 ದಿನದ ಒಳಗಾಗಿ ಆತನ ಸಾವು ಎಷ್ಟು ಗಂಟೆಗೆ ಸಂಭವಿಸಿತ್ತು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಸಿಕ್ಕುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸಾಕ್ಷ್ಯನಾಶ ಮಾಡಲು ಪರಿಣಿತರ ಮೊರೆ ಹೋಗಿರುವ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಸಾಕ್ಷ್ಯನಾಶ ಮಾಡಲು ಪರಿಣಿತರ ಮೊರೆ ಹೋಗಿರುವ ಸಾಧ್ಯತೆಗಳ ಬಗ್ಗೆ ತನಿಖಾಧಿಕಾರಿಗಳಿಗೆ ಬಲವಾದ ಅನುಮಾನ ಹುಟ್ಟುಕೊಂಡಿದೆ. ಕೊಲೆ ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ ವಿಜುವಲ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರಂತೆ. ಈವರೆಗೂ 2 ಮನೆಯ ಸಿಸಿಟಿವಿ ಕ್ಯಾಮೆರಾಗಳನ್ನು ರಿಟ್ರೀವ್ ಮಾಡಲು ಸಾಧ್ಯವಾಗಿಲ್ಲವಂತೆ. ಸಿಸಿಟಿವಿ ಡಿವಿಆರ್ಗಳು ರಿಟ್ರೀವ್ ಮಾಡಲು ಆಗ್ತಾ ಇಲ್ವಂತೆ. ಘಟನೆಯ ಬಳಿಕ ಪರಿಣಿತರ ಮೂಲಕ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾಶ ಮಾಡಿರುವ ಸಾಧ್ಯತೆ ಇದೆಯಾ ಅನ್ನೋ ಬಗ್ಗೆ ಅನುಮಾನ ಮೂಡಿದೆ. ಪರಿಣಿತರ ಸಲಹೆಯಂತೆ ಡಿವಿಆರ್ನಲ್ಲಿರುವ ಸಿಸಿಟಿವಿ ವಿಜುವಲ್ಸ್ಗಳನ್ನು ಡಿಲೀಟ್ ಮಾಡಿರುವ ಸಾಧ್ಯತೆಯ ಬಗ್ಗೆ ತನಿಖಾಧಿಕಾರಿಗಳು ಖಾತ್ರಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆ ಸಿಸಿಟಿವಿಯ ವಿಜುವಲ್ಸ್ ಡೆಸ್ಟ್ರಾಯ್ ಮಾಡಿದ್ದು ಪಕ್ಕಾ ಆದರೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರಂತೆ ಪೊಲೀಸರು. ಜೈಲಲ್ಲಿ ಡಿ ಗ್ಯಾಂಗ್ ಸಾಕ್ಷ್ಯನಾಶಕ್ಕೆ ಪರಿಣಿತರ ಮೊರೆ. ಕೊಲೆ ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಸಾಕ್ಷ್ಯನಾಶ ಮಾಡಲು ಪರಿಣಿತರ ಮೊರೆ ಹೋಗಿರುವ ಸಾಧ್ಯತೆ. ಸಾಕ್ಷ್ಯನಾಶ ಮಾಡಲು ಎಕ್ಸ್ಪರ್ಟ್ ಬಳಿ ಮಾಹಿತಿ ಕೇಳಿದ್ದ ಗ್ಯಾಂಗ್ ಪರಿಣಿತರನ್ನು ಬಳಸಿ ಸಿಸಿಟಿವಿ ದೃಶ್ಯ ಡಿಲೀಟ್ ಮಾಡಿರುವ ಮಾಹಿತಿ. ನಟ ದರ್ಶನ್ ಅಂಡ್ ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯ ಡಿಲೀಟ್. ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಿದ್ರೂ ಸಿಗದ ದೃಶ್ಯಗಳು. ಟೆಕ್ನಿಕಲ್ ಎವಿಡೆನ್ಸ್ ನಾಶ ಮಾಡಿರುವ ಬಗ್ಗೆ ಪೊಲೀಸರಿಂದ ತನಿಖೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದಂಥ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸಾಕ್ಷ್ಯನಾಶಕ್ಕೆ ಯತ್ನಿಸಿರುವಂತಹ ವಿಚಾರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇಬ್ಬರೂ ಕೂಡ ತಮ್ಮ ಮನೆಯಲ್ಲಿದ್ದಂಥ CCTVಯನ್ನು ಪರಿಣಿತರ ಸಹಾಯ ಪಡೆದು ಡಿಲೀಟ್ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ವಶಪಡಿಸಿಕೊಂಡಿರುವಂಥ DVRನ ತಜ್ಞರ ಅಭಿಪ್ರಾಯ ಪಡೆದು ಮತ್ತೆ ಯಾವ ರೀತಿ ಅದನ್ನು ರಿಟ್ರೀವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೈಗೊಂಡಿರುವಂಥದ್ದು. ಕೋರ್ಟ್ ಮೊರೆ ಹೋದ ದರ್ಶನ್ ಮನೆ ಊಟ ಪುಸ್ತಕಕ್ಕೆ ಮನವಿ ಸಲ್ಲಿಕೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವ ದರ್ಶನ್ ಮನೆ ಊಟ ಪುಸ್ತಕಕ್ಕೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಜೈಲೂಟ ಒಗ್ಗದ ಕಾರಣಕ್ಕಾಗಿ ಮನೆ ಊಟ ಕೊಡಲು ಜೈಲಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಕೇಳಿದ್ದಾರೆ. ಇನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೊದಲ ಹಂತದ ತನಿಖೆಯನ್ನು ಮುಗಿಸಿ 2ನೇ ಹಂತದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೊಲೆ ಆರೋಪಿಗಳ ಜೊತೆಗೆ ನಿಕಟ ಸಂಪರ್ಕ ಹೊಂದಿರುವ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ನೋಟಿಸ್ ಕೊಡಲಾಗಿದೆ. 100ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಕೊಟ್ಟು ಹಂತ ಹಂತವಾಗಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿರುವಂಥ ನಟ ದರ್ಶನ್ಗೆ ಜೈಲಿನ ಊಟ ಒಗ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮನೆ ಊಟ ಕೊಡುವಂತೆ ಮನವಿ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ದರ್ಶನ್ ಬಗ್ಗೆ ರಂಗಾಯಣ ರಘು ಮಾರ್ಮಿಕ ಮಾತು. ಮಹಾಕಾಳಮ್ಮ ತಾಯಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾದರೆ ದರ್ಶನ್ ಬಗ್ಗೆ ನಟ ರಂಗಾಯಣ ರಘು ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಮಹಾಕಾಳಮ್ಮ ತಾಯಿ ನಿನ್ನ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ, ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ, ಕಾಪಾಡಮ್ಮ ಅಂತ ಕೋರಿದ್ದಾರೆ. ಆ ಭಗವಂತ ಬಂಡೆಗ ಅಮ್ಮ ಮಹಾಕಾಳಮ್ಮನ ದೇವಸ್ಥಾನದ ಮುಂದೆ ತಾಯಿ ಮಹಾಕಾಳಮ್ಮ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಮ್ಮ. ಸ್ವಲ್ಪ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದ್ದೀವಿ, ಎಲ್ಲ ಪರಿಹಾರ ಮಾಡ್ಬಿಡ್ತಾಯಿ, ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ. ಹಂಗೆ ಮಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಒಟ್ಟಾರೆ ದರ್ಶನ್ ವಿರುದ್ಧ ಒಂದೊಂದೇ ಸಾಕ್ಷ್ಯಗಳು ದಿನ ಕಳೆದಂತೆ ಸಿಗ್ತಾ ಇದ್ದು ದರ್ಶನ್ ಸದ್ಯಕ್ಕೆ ಹೊರಬರೋದು ಕಷ್ಟ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.